ಇವರು ಮಾಂಗಲ್ಯವನ್ನು ಕಿತ್ಕೊಳ್ಳೋಕೆ ಹೊರಟಿದ್ದಾರಲ್ಲ ಕಾಂಗ್ರೆಸ್ಸಿಗರು, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅವರ ಘೋಷಣಾ ಪತ್ರದಲ್ಲಿರೋ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನೋಡಿ ಹೆಂಗೆ ಅನುಮಾನ ಆಗುತ್ತೆ ಅಂದರೆ, ಅದಕ್ಕೆ ಪೂರಕವಾಗಿ ಮನಮೋಹನ್ ಸಿಂಗ್ ಅವರು ಮಾತಾಡಿದ ಮಾತು, ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಮಾತನಾಡಿದ ಮಾತು, ಅದಕ್ಕೆ ಪೂರಕವಾಗಿ ಅವರ ಥಿಂಕ್ ಟ್ಯಾಂಕ್ ಶ್ಯಾಮ್ ಪ್ರೀತ್ರೋಡ ಪಾಲಿಸಿ ಮೇಕರ್ ಅವರು ಕೊಟ್ಟಂಥ ಹೇಳಿಕೆ, ಇದೆಲ್ಲವೂ ಅವರು ಆಸ್ತಿ ಕಿತ್ಕೊಳ್ಳೋಕೆ ಹೊರಟಿದ್ದಾರೇನೋ ಅಂತ ಅನಿಸುತ್ತೆ. ನಾನು ಅವರಿಗೆ ಒಂದು ಚಾಲೆಂಜ್ ಆಗ್ತೀನಿ, ನಿಮಗೆ ನಿಜವಾಗ್ಲೂ ಆ ಥರದ ಪ್ರಾಮಾಣಿಕತೆ ಇದ್ದರೆ, ದೊಡ್ಡ ದೊಡ್ಡ ಸಾಹೇಬರುಗಳಿದ್ದಾರೆ, ಕರೋಡ್ಪತಿ ಸಾಹೇಬರುಗಳು, ರಾಜಕಾರಣಕ್ಕೆ ಬಂದಾಗ ಪೈಸೆಗೂ ಗತಿ ಇಲ್ಲದೆ ಇದ್ದವರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಕರೋಡ್ಪತಿಗಳಾಗಿದ್ದಾರೆ. ನೀವು ದೇಶದ ಜನರಿಗೆ ಹಂಚಬೇಡಿ, ಬಿ ಜೆ ಪಿಯವ್ರನ್ನ ನಿಮ್ಮ ಲೀಸ್ಟಲ್ಲೂ ಸೇರಿಸ್ಕೊಂಬಿಡ್ರಿ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಬಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ದೊಡ್ಡ ದೊಡ್ಡ ಸಾಹೇಬರುಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ, ಅದನ್ನು ಹಂಚಿ ಆ ಮೂಲಕ ಒಂದು ಮಾದರಿಯನ್ನು ಸೆಟ್ ಮಾಡಿ. ನಿಮಗೆ ನಿಮ್ಮ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಒಂದು ಮಾದರಿ ಸೆಟ್ ಮಾಡಿ. ನಿಮಗೆ ಅವ್ರು ಚಾಲೆಂಜ್ ಹಾಕ್ಲಿಕ್ಕೆ ಹೇಳ್ತೀನಿ, ನೀವು ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆದಂಥ ಮಹಾನ್ ಕದೀಮ್ರಿದ್ದೀರಿ. ರೈತ ಯಾವತ್ತೂ ಆಲೂಗೆಡ್ಡೆ ಹಾಕಿ ಅವನು ಆಲೂಗೆಡ್ಡೆ ಮಾತ್ರ ಬೆಳೆದ, ನಿಮಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂಥ ಕಲೆ ಗೊತ್ತಿದೆ. ನೀವು ಮಹಾನ್ ಕದೀಮರುಗಳೆಲ್ಲರೂ ನಿಮ್ಮ ಆಸ್ತಿಯನ್ನು ನೀವು ನಿಮ್ಮದೇ ಪಕ್ಷದ ಬಡ ಕಾರ್ಯಕರ್ತರಿಗೆ ಹಂಚಿ ಒಂದು ರೋಲ್ ಮಾಡೆಲ್ ಸೆಟ್ ಮಾಡಿ. ಆಗ ನಮ್ಮ ಆಸ್ತಿ ಬಗ್ಗೆ ನೀವು ಕೈ ಹಾಕ್ರಂತೆ. ಇವರು ಮಾಂಗಲ್ಯವನ್ನು ಕಿತ್ಕೊಳ್ಳೋಕೆ ಹೊರಟಿದ್ದಾರಲ್ಲ ಕಾಂಗ್ರೆಸ್ಸಿಗರು, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅವರ ಘೋಷಣಾ ಪತ್ರದಲ್ಲಿರೋ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನೋಡಿ ಹೆಂಗೆ ಅನುಮಾನ ಆಗುತ್ತೆ ಅಂದರೆ, ಅದಕ್ಕೆ ಪೂರಕವಾಗಿ ಮನಮೋಹನ್ ಸಿಂಗ್ ಅವರು ಮಾತಾಡಿದ ಮಾತು, ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಮಾತನಾಡಿದ ಮಾತು, ಅದಕ್ಕೆ ಪೂರಕವಾಗಿ ಅವರ ಥಿಂಕ್ ಟ್ಯಾಂಕ್ ಶ್ಯಾಮ್ ಪ್ರೀತ್ರೋಡ ಪಾಲಿಸಿ ಮೇಕರ್ ಅವರು ಕೊಟ್ಟಂಥ ಹೇಳಿಕೆ, ಇದೆಲ್ಲವೂ ಅವರು ಆಸ್ತಿ ಕಿತ್ಕೊಳ್ಳೋಕೆ ಹೊರಟಿದ್ದಾರೇನೋ ಅಂತ ಅನಿಸುತ್ತೆ. ನಾನು ಅವರಿಗೆ ಒಂದು ಚಾಲೆಂಜ್ ಆಗ್ತೀನಿ, ನಿಮಗೆ ನಿಜವಾಗ್ಲೂ ಆ ಥರದ ಪ್ರಾಮಾಣಿಕತೆ ಇದ್ದರೆ, ದೊಡ್ಡ ದೊಡ್ಡ ಸಾಹೇಬರುಗಳಿದ್ದಾರೆ, ಕರೋಡ್ಪತಿ ಸಾಹೇಬರುಗಳು, ರಾಜಕಾರಣಕ್ಕೆ ಬಂದಾಗ ಪೈಸೆಗೂ ಗತಿ ಇಲ್ಲದೆ ಇದ್ದವರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಕರೋಡ್ಪತಿಗಳಾಗಿದ್ದಾರೆ. ನೀವು ದೇಶದ ಜನರಿಗೆ ಹಂಚಬೇಡಿ, ಬಿ ಜೆ ಪಿಯವ್ರನ್ನ ನಿಮ್ಮ ಲೀಸ್ಟಲ್ಲೂ ಸೇರಿಸ್ಕೊಂಬಿಡ್ರಿ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಬಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ದೊಡ್ಡ ದೊಡ್ಡ ಸಾಹೇಬರುಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ, ಅದನ್ನು ಹಂಚಿ ಆ ಮೂಲಕ ಒಂದು ಮಾದರಿಯನ್ನು ಸೆಟ್ ಮಾಡಿ. ನಿಮಗೆ ನಿಮ್ಮ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಒಂದು ಮಾದರಿ ಸೆಟ್ ಮಾಡಿ. ನಿಮಗೆ ಅವ್ರು ಚಾಲೆಂಜ್ ಹಾಕ್ಲಿಕ್ಕೆ ಹೇಳ್ತೀನಿ, ನೀವು ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆದಂಥ ಮಹಾನ್ ಕದೀಮ್ರಿದ್ದೀರಿ. ರೈತ ಯಾವತ್ತೂ ಆಲೂಗೆಡ್ಡೆ ಹಾಕಿ ಅವನು ಆಲೂಗೆಡ್ಡೆ ಮಾತ್ರ ಬೆಳೆದ, ನಿಮಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂಥ ಕಲೆ ಗೊತ್ತಿದೆ. ನೀವು ಮಹಾನ್ ಕದೀಮರುಗಳೆಲ್ಲರೂ ನಿಮ್ಮ ಆಸ್ತಿಯನ್ನು ನೀವು ನಿಮ್ಮದೇ ಪಕ್ಷದ ಬಡ ಕಾರ್ಯಕರ್ತರಿಗೆ ಹಂಚಿ ಒಂದು ರೋಲ್ ಮಾಡೆಲ್ ಸೆಟ್ ಮಾಡಿ. ಆಗ ನಮ್ಮ ಆಸ್ತಿ ಬಗ್ಗೆ ನೀವು ಕೈ ಹಾಕ್ರಂತೆ.